ನಮಸ್ಕಾರ ಸ್ನೇಹಿತರೆ, ಶ್ರೀ ಡಿಜಿಟಲ್ ಲರ್ನಿಂಗ್ಗೆ ಸ್ವಾಗತ ಸುಸ್ವಾಗತ. MS ವರ್ಡ್ನಲ್ಲಿ ಪ್ರೊಫೆಷ್ನಲ್ ಡಾಕ್ಯುಮೆಂಟ್ ಮಾಡೋಕ್ಕೂ ಮೊದಲು ಈ ಒಂದು ಸೆಟ್ಟಿಂಗ್ಸ್ನ ಕಲಿಯಬೇಕಾಗಿದೆ. ಯಾವುದಪ್ಪ? ಪೇಜ್ ಲೇಔಟ್ ಅಂತ. ಇವತ್ತು ನಾವು ಪೇಜ್ ಲೇಔಟ್ನ 3 ಇಂಪಾರ್ಟೆಂಟ್ ಫೀಚರ್ಸ್ನ ತಿಳ್ಕೊಳ್ಳೋಣ. ಆ 3 ಇಂಪಾರ್ಟೆಂಟ್ ಫೀಚರ್ಸ್ ಯಾವುದಾದವು? ಪೇಜ್ ಸೆಟಪ್, ಓರಿಯೆಂಟೇಷನ್, ಮಾರ್ಜಿನ್. ಈ 3 ಫೀಚರ್ಸನ್ನು ಮಾಡಿಕೊಂಡು ನಮ್ಮ ಡಾಕ್ಯುಮೆಂಟ್ ಆಗ್ಬೋದು, ಸರ್ಟಿಫಿಕೇಟ್ಸ್ ಆಗ್ಬೋದು, ರೆಸ್ಯೂಮ್ಸ್ ಆಗ್ಬೋದು, ಬುಕ್ ಪ್ರಿಂಟಿಂಗ್ ಆಗ್ಬೋದು, ಎಲ್ಲದಕ್ಕೂ ಇದು ಬಹಳ ಹೆಲ್ಪ್ ಆಗುತ್ತೆ. ಹೇಗೆ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಫಸ್ಟು MS ವರ್ಡ್ನ ಓಪನ್ ಮಾಡ್ಕೊಳ್ಳೋಣ. ಸೊ MS ವರ್ಡಲ್ಲಿ ಲೇಔಟ್ ಟ್ಯಾಬ್ಗೆ ಹೋಗೋಣ. ಸೊ ಈ ಲೇಔಟ್ ಟ್ಯಾಬಲ್ಲಿ ಫಸ್ಟು ಮಾರ್ಜಿನ್ ಅಂತ ಇದೆ. ಸೊ ಈ ಮಾರ್ಜಿನ್ನ ಕ್ಲಿಕ್ ಮಾಡ್ತೇನೆ ಫಸ್ಟು. ಸೊ ಈ ಮಾರ್ಜಿನಲ್ಲಿ ನಿಮಗೆ ಈ ಥರ ಡಿಫ್ರೆಂಟ್ ಟೆಂಪ್ಲೇಟ್ಸ್ಗಳು ಕೊಟ್ಟಿದ್ದಾರೆ. ಇದು 2.5 ಸೆಂಟಿಮೀಟರ್, 2.4 ಸೆಂಟಿಮೀಟರ್ಸ್, 1.27 ಸೆಂಟಿಮೀಟರ್ಸ್. ಸೊ ನಿಮ್ಗೆ ಇದು ಯಾವ ಥರ ಬೇಗ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿಂದನೇ. ಇಲ್ಲ ಅಂತಿದ್ರೆ ಕಸ್ಟಮ್ ಮಾರ್ಜಿನ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ. ಸೊ ಈ ಕಸ್ಟಮ್ ಮಾರ್ಜಿನಲ್ಲಿ ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಡಿಫಾಲ್ಟ್ ಆಗಿ 21 ಸೆಂಟಿಮೀಟರ್ಸ್ ಇದು ಫಸ್ಟು ಮಾರ್ಜಿನ್ ಟಾಪ್ ಎಷ್ಟಿರಬೇಕು, ಬಾಟಮ್ ಎಷ್ಟಿರಬೇಕು ಅಂತ. ಸೊ ಇಲ್ಲಿ ನೀವು ಸೆಂಟಿಮೀಟರ್ಸ್ ಅಲ್ಲಿ ಕೇಳ್ತಿದೆ. ಸೊ ಸೆಂಟಿಮೀಟರ್ಸು 2.54 ಅಂತ ಸೆಂಟಿಮೀಟರ್ಸ್ ಅಂತಿದೆ. ದಟ್ ಈಸ್ ಈಕ್ವಲ್ ಟು 1 ಇಂಚ್ ಅಂತ. ಸೊ 2.54 1 ಇಂಚಲ್ಲೇ ಇರಲಿ. ಸೊ ಟಾಪ್ ಎಷ್ಟಿರಬೇಕು? 2.254 ಇರಲಿ. ಬಾಟಮ್ ಸೊ ಒಂದು ಬಾಕ್ಸಿಂದ ಮತ್ತೊಂದು ಬಾಕ್ಸ್ಗೆ ಜಂಪ್ ಆಗೋಕ್ಕೆ ಟ್ಯಾಬ್ ಯೂಸ್ ಮಾಡಿ ಕೀಬೋರ್ಡಿಂದ. ಸೊ 2.54 ಕೊಡ್ತೀನಿ ಅಲ್ವೇ. ಸೊ ತಿರ್ಗಾ ಟ್ಯಾಬ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಮೌಸಲ್ಲಿ ಕ್ಲಿಕ್ ಮಾಡ್ಕೊಂಡು ನಡೆಯುತ್ತೆ. ಸೊ ನಾನು ಇಲ್ಲಿ ಟ್ಯಾಬ್ ಕೀಬೋರ್ಡಿಂದನೇ ಕ್ಲಿಕ್ ಮಾಡ್ತಾ ಇದ್ದೀನಿ. 2.54 ಸೆಂಟಿಮೀಟರ್ಸ್ನೇ ಕೊಡ್ತಾ ಇದ್ದೀನಿ ಎಲ್ಲದಕ್ಕೂ. ಸೊ 2.54 ಅಂತ ಎಲ್ಲದಕ್ಕೂ ಕೊಟ್ಟು ಇಲ್ಲಿ ಓಕೆ ಕೊಡ್ತೀನಿ. ಸೊ ನೋಡಿ ಇಲ್ಲಿ 1 ಇಂಚು, ಇಲ್ಲೂ 1 ಇಂಚು. ಸೊ ಇದು ಟಾಪು. ಸೊ ಇದು ಈ ಮೇಡೆ ಏನು ಕಾಣ್ತೀವಿ, ಇದರಿಂದ ಮೇಡೆಯಿಂದ ಕೆಳವರೆಗೂ 1 ಇಂಚು. ಸೊ ಈ ಕಡೆಯಿಂದ 1 ಇಂಚು. ಸೊ ಲೆಫ್ಟ್ ಸೈಡಿಂದನೂ 1 ಇಂಚು, ಬಾಟಮಿಂದನೂ 1 ಇಂಚು. ಸೊ ಹೀಗೆ ನಿಮಗೆ ಪೇಜ್ ಸೆಟಪ್ ಮಾಡಿಕೊಡುತ್ತೆ. ಸೊ ಇದು ಮಾರ್ಜಿನ್. ಸೊ ಆ ಮಾರ್ಜಿನ್ಗೆ ತಿರ್ಗಾ ಹೋಗ್ತೀನಿ, ಕಸ್ಟಮ್ ಮಾರ್ಜಿನ್ಗೆ. ಸೊ ಈ ಕಸ್ಟಮ್ ಮಾರ್ಜಿನಲ್ಲಿ ನಿಮಗೆ ಇಲ್ಲಿ ಕೇಳುತ್ತೆ ನೋಡಿ, ಗಟರ್ ಅಂತ ಹೇಳ್ತೀವಿ. ಈಗ ಸಪೋಸ್ ನೀವು ಬೈಂಡಿಂಗ್ ಯೂಸ್ ಮಾಡ್ತೀರಾ ಒಂದು ಬುಕ್ನ ಬೈಂಡಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ಬೈಂಡಿಂಗ್ ಮಾಡಿಸೋದಕ್ಕೆ. ಸೊ ಆವಾಗ ಇಲ್ಲಿ ಗಟರ್ ಪೊಸಿಷನ್ ಅಂತ ಇದೆ. ಸೊ ನಿಮಗೆ ಗಟರ್ ಯೂಶಲಿ ನೀವು ಸ್ಪೈರಲ್ ಬೈಂಡಿಂಗ್ ಮಾಡಿಸ್ತು ಅಂತಂದರೆ ಟೈಪಿಂಗ್ ಮ್ಯಾಟ್ರ್ ಕೆಲವು ಸರಿ ನೋಡಿರ್ಬೋದು ನೀವು. ಸೊ ಬೈಂಡ್ ಆಗಿರೋ ಪ್ರಿಂಟ್ಔಟ್ ಮ್ಯಾಟ್ರ್ ಎಲ್ಲ ಒಳಗಡೋಗಿರುತ್ತೆ. ಸೊ ಆ ಥರನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನ ಗಟರ್ ಯೂಸ್ ಮಾಡ್ತೀವಿ. ಈ ಗಟರ್ ಪೊಸಿಷನ್ನ ನಾನು 1.25 ಈ ಗಟರ್ ಪೊಸಿಷನ್ನ 0.5 ಇಂಚಸ್ ಕೊಡ್ತೀನಿ. ಅಂದರೆ ದಟ್ ಈಸ್ ಈಕ್ವಲ್ ಟು 1.25 ಸೆಂಟಿಮೀಟರ್ಸ್ ಕೊಟ್ಟು ಓಕೆ ಕೊಡ್ತೀನಿ. ಗಟರ್ ಪೊಸಿಷನ್ನು ನಿಮಗೆ ಬೈಂಡಿಂಗ್ ಹಿಂಗೆ ಹಾಕ್ಸ್ತಾರೆ. ಯೂಶಲಿ ಬೈಂಡ್ ಆಗೋದು ಲೆಫ್ಟ್ ಸೈಡಿಂದ ಇಲ್ಲ ಟಾಪಲ್ಲಿ. ಸೊ ಇಲ್ಲಿ ನೋಡಿ ಗಟರ್ ಪೊಸಿಷನ್ ಅಂತ ಇದೆ. ಇದು ಗಟರ್ ಲೆಫ್ಟ್ ಸೈಡಿಂದ ಇರುತ್ತೆ, ಇಲ್ಲ ಟಾಪಿಂದ ಇರುತ್ತೆ. ಸೊ ನಿಮ್ಗೆ ಯಾವ ಪೊಸಿಷನ್ ಬೇಕು ಬೈಂಡ್ ಮಾಡಿಸೋದಕ್ಕೆ ಆ ಥರ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡಿಕೊಡಿ. ಸೊ ಇಲ್ಲಿ ನಾನು ಲೆಫ್ಟ್ ಸೈಡ್ಗೆ ಅಂತ ಇಟ್ಕೊಂಡಿದ್ದೀನಿ. ಸೊ 0.5 ಪ್ಲಸ್ ನಮಗೆ ಲೆಫ್ಟ್ 1 ಇಂಚ್, 1.5 ಸೆಂಟಿಮೀಟರ್ಸ್, 1.5 ಇಂಚಸ್ಸು ನಿಮಗೆ ಲೆಫ್ಟ್ ಸೈಡಿಂದ ಜಾಗ ಕೊಡುತ್ತೆ. ನೋಡಿ ಇಲ್ಲಿ ಈ ಸೈಡ್ ನೋಡಿ. ಈಗ ಓಕೆ ಕೊಡ್ತೀನಿ. ನೋಡಿ ಇಲ್ಲಿಂದ ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಡ್ತು. ಸೊ ದಟ್ ಈಸ್ ಗಟರ್ನು ಸೇರಿಸ್ಕೊಂಡು ಬರುತ್ತೆ ಲೆಫ್ಟ್ ಸೈಡ್ಗೆ. ಸೊ ಇದು ಗಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರತಕ್ಕಂಥದ್ದು ಓರಿಯೆಂಟೇಷನ್. ಸೊ ಓರಿಯೆಂಟೇಷನ್ ಅಂತಂದರೆ ನಿಮಗೆ ನೀವು ಪೇಪರ್ನ ಹೇಗೆ ಬೇಕು, ನಿಮ್ಮ ಡಾಕ್ಯುಮೆಂಟ್ನ ಟೈಪ್ ಮಾಡೋದಕ್ಕೆ ಹೇಗೆ ಬೇಕು ಅನ್ನೋದನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ನಾನು ಓರಿಯೆಂಟೇಷನ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪೋರ್ಟ್ರೇಟ್ ಅಂತ ಇದೆ ಮತ್ತು ಲ್ಯಾಂಡ್ಸ್ಕೇಪ್ ಅಂತ ಇದೆ. ಪೋರ್ಟ್ರೇಟ್ ಅಂತಂದರೆ ನಿಮಗೆ ಈ ಥರ ಫುಲ್ ಸ್ಟ್ರೈಟಾಗಿ ಬರುತ್ತೆ. ನೋಡಿ ಈ ಥರ ಕಾಣುತ್ತೆ. ಸೊ ಲ್ಯಾಂಡ್ಸ್ಕೇಪ್ ಅಂತಂದರೆ ಅಡ್ಡ ಕಾಣುತ್ತೆ. ನೋಡಿ ಈ ಥರ ಕಾಣುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಪೋರ್ಟ್ರೇಟ್ಗೂ ಮತ್ತು ಲ್ಯಾಂಡ್ಸ್ಕೇಪ್ಗೂ. ಸೊ ಪೋರ್ಟ್ರೇಟ್ ಹೀಗೆ ಬರುತ್ತೆ, ಲ್ಯಾಂಡ್ಸ್ಕೇಪ್ ಈ ಥರ ಬರುತ್ತೆ. ಸೊ ಇದು ಪೋರ್ಟ್ರೇಟು ಮತ್ತು ಲ್ಯಾಂಡ್ಸ್ಕೇಪ್ ಅಂತ ಹೇಳ್ತೀವಿ. ಸೊ ನೀವು ಇದಕ್ಕೂ ಸೆಟ್ ಮಾಡ್ಕೋಬೋದು, ಅದಕ್ಕೂ ಸೆಟ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಬೇಕೋ ನೀವು ಡಾಕ್ಯುಮೆಂಟ್ ಹೇಗೆ ಟೈಪ್ ಮಾಡ್ತಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಸೈಜ್ ಆಫ್ ದಿ ಪೇಪರ್. ಸೊ ಪೇಪರ್ ನೀವು ಯಾವ ಥರ ಸೈಜ್ ಯೂಸ್ ಮಾಡ್ತೀರಾ? ಯೂಶಲಿ ನಾವು ನಮ್ಮ ಇಂಡಿಯನ್ಸ್ ಎಲ್ಲ ಏನು ಅಂತಂದರೆ ನಾವು A4 ಸೈಜು ಅಥವಾ ಲೆಟರ್ ಸೈಜು ಅಥವಾ ಲೀಗಲ್ ಸೈಜ್ ಈ ವರ್ಡಲ್ಲಿ ಯೂಸ್ ಮಾಡೋದು ಜಾಸ್ತಿ. ಸೊ ಸೈಜ್ ಆಫ್ ದಿ ಪೇಪರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಡಿಫಾಲ್ಟಾಗಿ ಅವರೇ ಕೊಟ್ಬಿಟ್ಟಿದ್ದಾರೆ. ಲೆಟರ್ ಸೈಜು 21.57 ದಟ್ ಈಸ್ ಈಕ್ವಲ್ ಟು 8.5 ಇಂಟು 11 ಇಂಚಸ್ ಪೇಪರ್ ಅಂತ ಹೇಳ್ಬೋದು. ಸೊ ಲೀಗಲ್ಗೆ 8.5 ಇಂಟು 14 ಇಂಚಸ್ ಬರುತ್ತೆ.
ನೋಡಿ ಇಲ್ಲೇ ಕೊಟ್ಟಿದ್ದಾರೆ A4ಗೂ ಅದೇ ಥರನೇ ಬರುತ್ತೆ, ಸಿಮಿಲರ್ ಬರುತ್ತೆ. ಸೊ ನಿಮ್ಗೆ ಯಾವ ಥರ ಪೇಪರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಈಗ ನಾನು ಇಲ್ಲಿ A4 ಸೈಜ್ ಕ್ಲಿಕ್ ಮಾಡ್ತೀನಿ ಫಸ್ಟು, ಆಮೇಲೆ ನೋಡೋಣ ಅದ್ರ ಬಗ್ಗೆ. ಸೊ ಪೋರ್ಟ್ರೈಟ್ ಕ್ಲಿಕ್ ಮಾಡಿಬಿಟ್ಟು A4 ಸೈಜ್ ಕ್ಲಿಕ್ ಮಾಡ್ತೀನಿ. ಸೊ ಸೆಟ್ ಆಯಿತು ಪೇಪರು. ಸೊ ಇದು ಪೇಪರು, ಮಾರ್ಜಿನ್ನು ಮತ್ತು ಸೈಜ್ ಆಫ್ ದಿ ಪೇಪರ್. ಇಲ್ಲ ಸರ್ ನನಗೆ ಪೇಪರ್ ಸೈಜು ಕಸ್ಟಮೈಸ್ ಬೇಕು. ಕಸ್ಟಮೈಸ್ ಅಂತಂದರೆ ನನಗೆ ಒಂದು ಸರ್ಟಿಫಿಕೇಟ್ ಮಾಡಬೇಕು. ಸರ್ಟಿಫಿಕೇಟು ಲ್ಯಾಂಡ್ಸ್ಕೇಪಲ್ಲಿ ಇರುತ್ತೆ ಯೂಶಲಿ. ಸೊ ಲ್ಯಾಂಡ್ಸ್ಕೇಪಲ್ಲಿ ನನಗೊಂದು ಸರ್ಟಿಫಿಕೇಟು ಕಸ್ಟಮೈಸ್ ಸೈಜ್ ಬೇಕು ಅಂತಿದ್ರೆ ನಿಮ್ಗೆ ಎಷ್ಟು ಯಾವ ಸೈಜಿಗೆ ಬೇಕೋ ಅದು ಮಾರ್ಜಿನ್ಸ್ ಪೇಪರ್ ಸೈಜ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕಸ್ಟಮೈಸ್ ಅಂತ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ ಕಸ್ಟಮೈಸ್ ಸೈಜ್ ಅಂತ. ಸೊ ನಿಮಗೆ ಎಷ್ಟು ಸೈಜಿಗೆ ಬೇಕು ಆ ಸೈಜಿಗೆ ನೀವು ಮಾಡ್ಕೋಬೋದು. ಉದಾಹರಣೆಗೆ ನನಗಿಲ್ಲಿ 20 ಸೆಂಟಿಮೀಟರ್ ಬೈ 20 ಅಂತ ಕೊಡ್ತೀನಿ. ಇಲ್ಲಿ 20 ಸೆಂಟಿಮೀಟರ್ ಬೈ 18 ಸೆಂಟಿಮೀಟರ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಪೇಪರ್ ಮಾರ್ಜಿನ್ ಲ್ಯಾಂಡ್ಸ್ಕೇಪ್ ಕೊಟ್ಟು ಓಕೆ ಕೊಡ್ತೀನಿ ನೋಡಿ. ಸೊ ಇದಕ್ಕೆ ನೀವು ಟೈಪ್ ಮಾಡ್ಕೊಳ್ಳೋದು, ಮ್ಯಾಟರು, ಡಿಸೈನ್ ಹೇಗೆ ಬೇಕಾದ್ರೆ ಯೂಸ್ ಮಾಡ್ಕೊಂಡು ನೀವು ವರ್ಕ್ ಮಾಡ್ಕೋಬೋದು. ಸೊ ಈ ಥರ ನೀವು ಪೇಜ್ನ ಸೆಟ್ ಮಾಡಿಕೊಂಡ್ರೆ ನಿಮ್ಮ ಡಾಕ್ಯುಮೆಂಟು ಪ್ರೊಫೆಷ್ನಲ್ ವೇಲಿ ಲುಕ್ ಚೆನ್ನಾಗಿ ಕಾಣುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದು ಪೇಜ್ ಲೇಔಟು. ಸೊ ಈ ಪೇಜ್ ಲೇಔಟಲ್ಲಿ ಪೇಪರ್ ಸೈಜು, ಓರಿಯೆಂಟೇಷನು, ಮಾರ್ಜಿನ್ನ ಯೂಸ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ನ ಪ್ರೊಫೆಷ್ನಲ್ ಡಿಸೈನ್ ಮಾಡೋಕ್ಕೆ ರೆಡಿನಾ? ಸೊ ರೆಡಿ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.